ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್. ಇವತ್ತು 2ನೇ ದಿನದ ಲಾಗ್ ಮಾಡ್ತಾ ಇರೋದು. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ 6 ಗಂಟೆ ಆಗಿದೆ. ಬಾಗಿಲಿಗೆಲ್ಲ ನೀರು ಹಾಕಿ ಕಿಚನಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ರೈಸ್ ಮಾಡ್ಕೊತಾ ಇದ್ದೀನಿ. ಡ್ಯೂಟಿಗೆ ಹೋಗಬೇಕು, ಹಂಗಾಗಿ ರೈಸ್ ಜೊತೆ ಚಿತ್ರಾನ್ನ ಗೊಜ್ಜು ಮಾಡಿದ್ದೀನಿ. ಬೇಗ ಅದು ವಿಷಲ್ ಹೊಡೆಯೋಷ್ಟೊತ್ತಿಗೆ ನಾನು ಸ್ವಲ್ಪ ರೆಡಿ ಆಗಿಬಿಡೋಣ ಅಂದ್ಕೊಂಡು ವಿಷಲ್ಲಿಗೆ ಇಟ್ಟಿದ್ದೀನಿ. ನಾನು ರೆಡಿಯಾಗಾಯಿತು. ಇವತ್ತು ಲೇಟಾಗಿ ಎದ್ದಿರೋ ಕಾರಣಕ್ಕೆ ಹಾಸಿಗೆ ಬೇಗ ತೆಗಿಯೋಕ್ಕಾಗಿರಲಿಲ್ಲ. ಮಂಚದ ಮೇಲೆ ರಗ್ಗೆಲ್ಲ ಬಿಟ್ಟಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಾದ್ಮೇಲೆ ನಾನು ಇವತ್ತು ಡ್ಯೂಟಿಗೆ ಹೋಗಬೇಕಿತ್ತು. ಹಾಗಾಗಿ ವೀಡಿಯೋನ ಬಂದುಬಿಟ್ಟು ನೆಕ್ಸ್ಟ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅಕ್ಕ ಮಾಡಿದ್ಲು. ಪಾಪು ಆಟ ಆಡಿಸ್ತಿದ್ಲು. ಅವಳು ಮುಂದೆ ಮಾಡೋಣ ಅನ್ನೋಷ್ಟೊತ್ತಿಗೆ ಅವ್ನು ಕೈ ಬಿಟ್ಟಿಲ್ಲ. ಹಂಗಾರೆ ವಾಕರಿಗೆ ಹಾಕಿದ್ದಾಳೆ. ಹೀಗೆ ವಾಕರಿಗೆ ಹಾಕಿರೋದು ಸರಿ. ವಾಕರಿಗೆ ಅಕ್ಕ ಯಾಕೆ ಹಾಕಿದ್ದಾಳೆ ಅಂತ ಹೇಳಿದ್ರೆ, ಅವನು ಒಂದಕ್ಕಿರೋದಿಲ್ಲ. ವಾಕರ್ನೇ ತಗೊಂಡು ರೂಮಿಗೆ ಹೋಗೋದು, ಕಿಚನಿಗೆ ಹೋಗೋದು, ಹಾಲಿಗೆ ಹೋಗೋದು, ಇದೇ ಕಿತಾಪತಿ ಕೆಲಸ ಮಾಡ್ತಾನೆ ಇರ್ತಾನೆ. ಅವನು ದಿನಲ್ಲೂ ಅದೇ ಆಗಿರುತ್ತೆ. ಅವ್ನು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಅವನು ಹೆಂಗೆ ಆಡ್ತಾನೆ, ಒಂದಕ್ಕೂ ನಿಲ್ಲೋದೇ ಇಲ್ಲ. ಹಗ್ಗ ಹಾಕಿದ್ರು ಆ ರೇಂಜಿಗೆ ಆಡ್ತಾನೆ. ಊಟ ಅಂತೂ ಮಾಡ್ತಾನೆ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡೋ ಟೈಮ್ ಆಗಿತ್ತು ಅಕ್ಕನಿಗೆ. ಅಕ್ಕನೂ ಅರ್ಧ ಕ್ಲೀನ್ ಮಾಡಿದ್ಲು. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದಾಳೆ. ಅವಳು ನಾನು ಬರೋ ಅಷ್ಟೊತ್ತಿಗೆ ಅರ್ಧ ಕೆಲಸ ಮಾಡ್ಕೊಂಡಿದ್ದಾಳೆ ಪಾಪ. ನಾನು ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಕ್ಕೆ ತೊಳೆದಾಯಿತು. ಅವನ್ನೆಲ್ಲ ಅದರ ಜಾಗಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ ಈಗ ಇಟ್ಟರೆ ಆಮೇಲೆ ಕಷ್ಟ ಆಗೋಲ್ಲ. ಫಸ್ಟಿಗೆ ಜೋಡಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಫ್ರಿಜ್ ಕ್ಲೀನ್ ಮಾಡೋಕ್ಕಿತ್ತು. ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಫ್ರಿಜ್ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಕೂದಲು ನೈಸ್ ಆಗುತ್ತೆ. ಅದಕ್ಕೆ ಫಸ್ಟಿಗೆ ತಲೆಗೆ ಎಣ್ಣೆ ಹಾಕ್ಕೊಬೇಕು. ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಒಂದು 5 ನಿಮಿಷ ಮುಂಚೆನೇ ಎಣ್ಣೆ ಹಾಕ್ಕೊಂಡ್ರೆ ನೈಸ್ ಆಗುತ್ತೆ. ಉದ್ದ ಕೂದಲು ಬರಬೇಕು ಅಂದರೆ ಆ ಶಾಂಪು ಈ ಶಾಂಪು ಅಂತೇನು ಯೂಸ್ ಮಾಡೋಂಗಿಲ್ಲ. ನಮ್ಮ ಕೂದಲು ಮುಂಚೆನೇ ಉದ್ದ ಇರುತ್ತೆ. ಹಂಗಾಗಿ ಆ ಶಾಂಪು ಆದರೂ ಯೂಸ್ ಮಾಡ್ತೀನಿ. ಅದೇ ಕೂದಲು ರಫ್ ಆಗಿದೆ ನನ್ನದು, ಹಾಗಾಗಿ ಕೊಬ್ಬರಿ ಎಣ್ಣೆ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಖುಷಿ ಹಠ ಮಾಡ್ತಾಯಿದ್ದ. ಅವನು ಊಟ ಮಾಡಿರಲಿಲ್ಲಂತೆ. ಹಾಗಾಗಿ ಅವನು ಸ್ವಲ್ಪ ಆಚೆ ಕರ್ಕೊಂಡೋಗಿ ಊಟ ಮಾಡಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಅವನು ಊಟ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಹಂಗೂ ಆಚೆ ಕರ್ಕೊಂಡು ನಾನು ಅವನ್ನ ಹೋಗ್ತಾಯಿದ್ದೀನಿ. ಅವನು ಊಟ ಮಾಡ್ತಾಯಿಲ್ಲ, ಹಠ ಮಾಡ್ತಾಯಿದ್ದಾನೆ. ಇವತ್ತು ಗುರುವಾರ ಆಗಿರೋ ಕಾರಣಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಬೇಗ ಪೂಜೆ ಕಂಪ್ಲೀಟ್ ಮಾಡಿ ಅವನ ಜೊತೆ ಒಂದು ಸ್ವಲ್ಪ ಆಟ ಆಡ್ತಾಯಿದ್ದೆ. ಅವರಮ್ಮ ಅಡುಗೆ ಮಾಡ್ತಾಯಿದ್ದಾಳೆ. ಚಪಾತಿ ಮಾಡ್ತಾಯಿದ್ದಾಳೆ. ಚಪಾತಿಗೆ ಬಂದುಬಿಟ್ಟು ಗೋಧಿ ಹಿಟ್ಟಿಗೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ಸ್ಮೂತಾಗಿರುತ್ತಂತೆ. ಚಪಾತಿಗೆ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದಾಳೆ. ಹಾಗಲಕಾಯಿ ಪಲ್ಯ ಕಹಿ ಬರಬಾರ್ದು ಅಂದರೆ ಬೆಲ್ಲವನ್ನು ಹಾಕ್ಕೊಬೇಕಂತೆ. ಬೆಲ್ಲ ಹಾಕ್ಕೊಂಡ್ರೆ ಕಹಿ ಬರಲ್ಲ. ಹಂಗಂತ ಪೂರ್ತಿ ಕಹಿ ಹೋಗುತ್ತೆ ಅಂತೇನಲ್ಲ, ಸ್ವಲ್ಪ ಲೈಟಾಗಿ ಕಹಿ ಇರುತ್ತೆ. ಹಾಗಾಗಿ ಬೆಲ್ಲ ಹಾಕ್ತಾಳೆ. ನೀವು ಹಾಕ್ತೀರಾ ಅಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗಲಕಾಯಿ ಪಲ್ಯ, ಚಪಾತಿ, ಅನ್ನ, ಸಾಂಬಾರು ರೆಡಿ ಆಯಿತು. ಆಮೇಲೆ ಜೀವ ಬಂದುಬಿಟ್ಟು ಅಡುಗೆ ಏನೋ ರೆಡಿ ಆಯಿತು. ಚಪಾತಿ, ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಜೀವ ಟೇಸ್ಟ್ ನೋಡ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್. ಬಾಯ್.